ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಮಂತ್ರಿ ಸ್ಥಾನ ನೀಡಿ ಎಂದು ಕೆಸ್ತೂರು ಮುಖಂಡರು ಒತ್ತಾಯ. ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಶ್ರೀ ಸುಡುಗಾಡಮ್ಮ ಸೇವಾ ಸಮಿತಿ ವತಿಯಿಂದ ದೇವಸ್ಥಾನದ ಮುಂಭಾಗ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿದರು. ಸೇವಾ ಸಮಿತಿ ಅಧ್ಯಕ್ಷ ಕೆಪಿ ರಾಮಕೃಷ್ಣ ಅವರು ಮಾತನಾಡಿ, ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಹಳೆ ಮೈಸೂರು ಭಾಗದ ಪ್ರಭಾವಿ ದಲಿತ ನಾಯಕರು ಹಾಗೂ ಮಾಜಿ ರಾಜ್ಯಪಾಲರು, ಮಾಜಿ ಅರಣ್ಯ ಸಚಿವರಾದ ದಿವಂಗತ ಬಿ ರಾಚಯ್ಯನವರ ಸುಪುತ್ರರಾಗಿದ್ದಾರೆ. ರಾಜಕೀಯ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ. ಕ್ಷೇತ್ರ ಮತ್ತು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಸದಾ ಶ್ರಮಿಸುತ್ತಿದ್ದಾರೆ. 3 ಬಾರಿ ಶಾಸಕರಾಗಿ ಜನರ ನಾಡಿಮಿಡಿತವನ್ನ ಅರಿತವರಾಗಿದ್ದಾರೆ. ಅವರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನ ನೀಡಬೇಕೆಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಹಿರಿಯ ಮುಖಂಡ ನಾಗಣ್ಣ ಮಾತನಾಡಿ, ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು 3 ಬಾರಿ ಶಾಸಕರಾಗಿ ಕ್ಷೇತ್ರಕ್ಕೆ ಸುಮಾರು 510 ಕೋಟಿಗೂ ಹೆಚ್ಚು ಅನುದಾನವನ್ನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಇವರ ಅವಧಿಯಲ್ಲಿ ಯಳಂದೂರು ಪಟ್ಟಣದಲ್ಲಿ 100 ಬೆಡ್ ಆಸ್ಪತ್ರೆ, ಕೊಳ್ಳೇಗಾಲದಲ್ಲಿ 200 ಬೆಡ್ ಉಳ್ಳ ಉಪವಿಭಾಗೀಯ ಆಸ್ಪತ್ರೆ, ಬಿಳಿಗಿರಿ ರಂಗಯ್ಯನ ಬೆಟ್ಟದಲ್ಲಿ ಕುಮರಿ ಮತ್ತು ಮೆಟ್ಟಿಲು ನಿರ್ಮಾಣ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕಾಮಗಾರಿಗಳು, ಮೆಲ್ಲಹಳ್ಳಿ ಗೇಟ್ ಬಳಿ ಅಗ್ನಿಶಾಮಕ ದಳ ಕಚೇರಿ ಮಂಜೂರು, ಕೆಸ್ತೂರು, ಹೊಂಗನೂರು, ಕುದೇರು ಇಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಮಂಜೂರು, ಇನ್ನು ಅನೇಕ ಜನಪರ ಕಾರ್ಯಗಳನ್ನು ಮಾಡಿ ಕ್ಷೇತ್ರದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ ಎಂದರು. ಕಾಂಗ್ರೆಸ್ ಹಿರಿಯ ಮುಖಂಡ ಬಿ ನಾಗರಾಜು ಮಾತನಾಡಿ, ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಅನುಭವಿ ರಾಜಕಾರಣಿ ಹಾಗೂ ರಾಜ್ಯದಲ್ಲಿಯೇ ಅತ್ಯಧಿಕ ಮತಗಳನ್ನು ಪಡೆದ ಮೊದಲ ದಲಿತ ಶಾಸಕರು. ಇವರು ಅಭಿವೃದ್ಧಿ ವಿಷಯದಲ್ಲಿ ದೂರದೃಷ್ಟಿ ಉಳ್ಳವರು. ಹಳೆಯ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಜನಪ್ರಿಯರಾದ ಶಾಸಕರಾಗಿದ್ದಾರೆ. 3 ವರ್ಷದ ಅವಧಿಯಲ್ಲಿ ಎಲ್ಲ ವರ್ಗದ ಸಮುದಾಯ ಭವನಗಳಾದ ನಾಯಕ, ಭಗೀರಥ, ಅಂಬೇಡ್ಕರ್, ಕನಕದಾಸರು, ಮಸೀದಿ, ಚರ್ಚ್, ಬೌದ್ಧ ವಿಹಾರ, ಮಡಿವಾಳ, ಸವಿತ ಸಮಾಜ ಸಮುದಾಯ ಭವನಗಳಿಗೆ ಅನುದಾನವನ್ನ ನೀಡಿ ಎಲ್ಲ ವರ್ಗದವರು ಮೆಚ್ಚುವಂತರಾಗಿದ್ದಾರೆ. ಇವರಿಗೆ ಮಂತ್ರಿ ಸ್ಥಾನವನ್ನ ನೀಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಯಜಮಾನರಾದ ಬಸವಣ್ಣ, ಮುಖಂಡರಾದ ಮಾದಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಪವ ಟಿವಿ, ಯಳಂದೂರು. ವೀರಾಚಯ್ಯನವರು ರಾಜ್ಯಪಾಲರಾಗಿದ್ದರು ಮತ್ತು ಎಲ್ಲ ಮಂತ್ರಿಗಳನ್ನು ನಿರ್ವಹಿಸಿದರು. ಅವರ ಪುತ್ರರಾದ ಎಆರ್ ಕೃಷ್ಣಮೂರ್ತಿ ಅವರಿಗೆ ದಲಿತ ಬಲಗೈ ಸಮಾಜದಿಂದ ನಮ್ಮ ಚಾಮರಾಜ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಅಥವಾ ಮಂತ್ರಿಯಾಗಿ ಸರ್ಕಾರವನ್ನು ಒಂದು ಒತ್ತಾಯಿಸಿ ಕೆಸ್ತೂರು ಗ್ರಾಮದ ಯಜಮಾನರುಗಳು ಮತ್ತು ಯುವಕರು ಎಲ್ಲ ಒತ್ತಾಯಿಸಿ ಕೇಳ್ಕೊಳ್ತಿದ್ದೀವಿ. ಇಂದ 19 ವರ್ಷ ಅವರು ಇದ್ದರೂ ಕೂಡ ಮಣಲ್ ಕೂತಿಲ್ಲ. ಜನಕ್ಕೆ ಸಲಹೆ ಹೊಡೆದಾಡಿ, ರೈತರ ಸಲಹೆ ಇದು ಮಾಡಿ ನೀರಾವರಿ ಯೋಜನೆ ತಂದಾರೆ. ಮತ್ತು ಹಲವಾರು ಯೋಜನೆಗಳು ಅವರ ತಂದೆ ಕಾಲದಿಂದ ಇದು ಮಾಡ್ಕೊಂಡು ಬಂದಾರೆ. ಅಂಥವ್ರು ಇವತ್ತು ಕ್ಯಾಬಿನೆಟ್ಲಿಗೆ ಸೇರಿದ್ರೆ ಮಾತ್ರ ನಮ್ಮ ಚಾಮರಾಜನಗರ ಉದ್ಧಾರ ಆಗಕ್ಕೆ ಸಾಧ್ಯ. ಅಂಥ ಪುಣ್ಯಾತ್ಮರು ಕೊಟ್ಟೇ ಕೊಡಬೇಕು. ದಲಿತ ನಾಯಕ, ಈ ಭಾಗದಲ್ಲಿ ದಲಿತ ನಾಯಕರು ಈ ಚಾಮರಾಜನಗರ ಡಿಸ್ಟ್ರಿಕ್ಟಲ್ಲಿ ಅವ್ರು ಬಿಟ್ಟರೆ ಇನ್ನೊಬ್ಬರು ಮತ್ತೊಬ್ರು ಇಲ್ಲ. ಈಗ ಅವ್ರನ್ನೇ ಮುಂದೆ ತರಬೇಕು ಅಂತ ಡಿ ಕೆ ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ ಕೂಡ ಬೇಡ್ಕೊತಾ ಇದ್ದೀವಿ. ನಾವು ಯಳಂದೂರು ತಾಲೂಕು ರೈತರಾದ ದಲಿತ ಬಾಂಧವರು. ಚಾಮರಾಜನಗರ ಜಿಲ್ಲೆ ಕೋಲಾರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಎಆರ್ ಕೃಷ್ಣಮೂರ್ತಿ ಸಾಹೇಬರು 3 ಬಾರಿ ಸತತವಾಗಿ ಆಯ್ಕೆಯಾಗಿದ್ದಾರೆ. ಅವರ ತಂದೆಯ ಸನ್ಮಾನ್ಯ ಶ್ರೀ ಬಿ ರಾಜಯ್ಯನವರು ಹಲವಾರು ಖಾತೆಗಳನ್ನು, ಉನ್ನತವಾದ ಖಾತೆಗಳನ್ನು ಅನುಭವಿಸಿ ಇನ್ನೇನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಇದರಲ್ಲಿ ರಾಜ್ಯಪಾಲರಿಗೆ ಅವ್ರನ್ನ ನೇಮಕ ಮಾಡ್ತಾರೆ. ಆದ್ದರಿಂದ ದಯಮಾಡಿ ಕೋಲಾರ ಕ್ಷೇತ್ರದ ಎಆರ್ ಕೃಷ್ಣಮೂರ್ತಿ ಸಾಹೇಬ್ರನ್ನ ಮಂತ್ರಿ ಮಾಡಿ ಆ ಕ್ಷೇತ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಈಗಲೂ ಹಲವಾರು ಕೆಲಸ ಮಾಡಿ ಒಂದು ಸುಮಾರು 500 ಕೋಟಿ ಅನುದಾನ ತಂದು ಮುಖ್ಯಮಂತ್ರಿ ಅವರಿಂದ ಅನುದಾನ ತಂದು ಸುಮಾರು ಊರು ಗ್ರಾಮದಲ್ಲೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಆದ್ದರಿಂದ ದಯಮಾಡಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಅವರ ಮಂತ್ರಿ ಸ್ಥಾನ ಕೊಟ್ಟು ಚಾಮರಾಜ ಜಿಲ್ಲೆ ಉಸ್ತುವಾರಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಸರ್ಕಾರಕ್ಕೆ ನಮ್ಮ ಕೆಸ್ತೂರು ಗ್ರಾಮದ ಶ್ರೀ ಸುಡುಗಾಡಮ್ಮ ಸೇವಾ ಸಮಿತಿ ವತಿಯಿಂದ ಯಜಮಾನರ ಪರವಾಗಿ, ಗ್ರಾಮದ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.